ಹಲೋ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಅಗ್ನಿಶಾಮಕ ದಳದಲ್ಲಿ ಕಾಲಿರತಕ್ಕಂಥ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಿದ್ದೇನೆ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಕೆಳಗಡೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಮಾಡಿದೆ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ವಿಡಿಯೋ ಮುಂದುವರಿಸ್ತಿದೆ ನೋಡಿ ಸ್ನೇಹಿತರೆ. ಒಂದು ದಿನಾಂಕ 22/1/2026 ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರ್ತಾರೆ ಅಗ್ನಿಶಾಮಕ ದಳ ಕರ್ನಾಟಕದಲ್ಲಿ. ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ನಿಯೋಜನೆ ಹುದ್ದೆಗಳು ಒಳಗೊಂಡಂತೆ ಒಟ್ಟು 7,317 ಹುದ್ದೆಗಳು ಮಂಜೂರಾಗಿದ್ದು, ಇವುಗಳಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ, ಅಗ್ನಿಶಾಮಕ ಚಾಲಕ, ಚಾಲಕ ತಂತ್ರಜ್ಞ ಹಾಗೂ ಅಗ್ನಿಶಾಮಕ ಸೇರಿದಂತೆ ಒಟ್ಟು 5,523 ಹುದ್ದೆಗಳನ್ನು ನೇರ ನೇಮಕಾತಿಗೆ ಸೇರಿಸಿದ್ದಾರೆ ಸ್ನೇಹಿತರೆ. ಸರಿನಾ? ಆಡಳಿತಾತ್ಮಕ ಹಿತದೃಷ್ಟಿ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದ ಇಲಾಖೆಯಲ್ಲಿನ ಕೆಳಹಂತದ 3 ವೃಂದಗಳ ಹುದ್ದೆಗಳಾದ 1. ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹುದ್ದೆಗಳು ಒಳಗೊಂಡಿದ್ದು, ಫೈರ್ ಆಪರೇಟರ್ ಎಂದು ವೃಂದ ಫೈರ್ ಆಪರೇಟರ್ ವೃಂದ ಎಂದು ಹೆಸರಿಸಿ ಮರುನಾಮಕರಿಸಲು ಇಲಾಖೆಯು ಯೋಜಿಸಿ ಈ ಕೆಳಕಂಡ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. 2. ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾಧಿಕಾರಿ, ಚಾಲಕ ತಂತ್ರಜ್ಞ ಮತ್ತು ಅಗ್ನಿಶಾಮಕ ಚಾಲಕ ಮತ್ತು ಅಗ್ನಿಶಾಮಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತಿದೆ. ಈ ಹುದ್ದೆಗಳ ಮಂಜೂರಾತಿ, ಭರ್ತಿ ಹಾಗೂ ಖಾಲಿ ಸ್ಥಾನಗಳ ಶೇಕಡಾವಾರು ವಿವರ ಈ ಕೆಳಗಿನಂತೆ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಒಟ್ಟು ಟೋಟಲ್ಲು 7,313 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಮಂಜೂರಾಗಿರ್ತಕ್ಕಂಥವು 5,523 ಹುದ್ದೆಗಳನ್ನು ನೇರ ನೇಮಕಾತಿ, ಯಾವುದೇ ರೀತಿ ಎಕ್ಸಾಮ್ ಇಲ್ದಲೇ ನೇರ ನೇಮಕಾತಿ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಹುದ್ದೆಯ ಹೆಸರು ಮತ್ತು ವೇತನ, ಹುದ್ದೆಯ ನೇಮಕಾತಿ, ವಿದ್ಯಾರ್ಹತೆ, ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ, ಇಲಾಖೆಯಲ್ಲಿ ಮಂಜೂರಾಗುತ್ತಿರುವ ಹುದ್ದೆಗಳ ಶೇಕಡಾವಾರು ಸಂಖ್ಯೆ, ಮುಂದಿನ ಪದೋನ್ನತಿ, ಹುದ್ದೆ ಮತ್ತು ಶ್ರೇಣಿ, ಮಂಜೂರಾದ ಹುದ್ದೆಗಳ ಸಂಖ್ಯೆ, ಇಲಾಖೆಯಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳಲ್ಲಿ ಅಗ್ನಿಶಾಮಕ ಪ್ರಮುಖ ಅಗ್ನಿಶಾಮಕರು ಹೊಂದಿರುವ ಶೇಕಡಾವಾರು ಪಾಲು. ನೋಡಿ, ಮೊದಲನೇ ಹುದ್ದೆ ಅಗ್ನಿಶಾಮಕ. ಒಟ್ಟು ಟೋಟಲ್ ಇದಕ್ಕೆ ಸ್ಯಾಲರಿ ಬಂದುಬಿಟ್ಟು 37,500 ಇರುತ್ತೆ. ಬರೋಬ್ಬರಿ 76,100ರವರೆಗೂ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. SSLC ವಿದ್ಯಾರ್ಥಿ ಆಗಿರಬೇಕು. ನೋಡಿ, ಹುದ್ದೆಗಳ ಶೇಕಡಾವಾರು ಪ್ರಮುಖ ಅಗ್ನಿಶಾಮಕ ವೇತನ ಶ್ರೇಣಿ ನೋಡೋದಾದರೆ ಇವರಿಗೆ 44,425ರಿಂದ 83,700ವರೆಗೂ ಇರುತ್ತೆ. ಒಟ್ಟು ಟೋಟಲ್ಲು 1,073 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಸ್ನೇಹಿತರೆ. ಅಗ್ನಿಶಾಮಕ ಚಾಲಕ SSLC ಪ್ಲಸ್ ಭಾರೀ ವಾಹನ ಚಾಲನೆ. ನೋಡಿ, ಅಗ್ನಿಶಾಮಕ ಒಂದು ಹುದ್ದೆಗೆ SSLC ಮುಗಿದಿರಬೇಕು ಮತ್ತು ಭಾರೀ ವಾಹನ ಅಂದರೆ ದೊಡ್ಡ ವೆಹಿಕಲ್ಗಳ ಒಂದು DL ಕೂಡ ಇರಬೇಕು ಸ್ನೇಹಿತರೆ. ಸರಿನಾ? ಅಗ್ನಿಶಾಮಕ ನೋಡಿ, ಇವನಿಗೆ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ, ಅಗ್ನಿಶಾಮಕ ಚಾಲಕರಿಗೆ 44,425ರಿಂದ 83,700ವರೆಗೂ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ಸರಿನಾ? ಮೂರನೇ ಹುದ್ದೆ ಚಾಲಕ ಕಮ್ ತಂತ್ರಜ್ಞ SSLC ಪ್ಲಸ್ ಭಾರೀ ವಾಹನ ಚಾಲನೆ ಪ್ಲಸ್ ITI. ನೋಡಿ, ITI ಮುಗಿದವರು ಕೂಡ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಒಂದು ಸುವರ್ಣ ಅವಕಾಶ ಸ್ನೇಹಿತರೆ. ಸರಿನಾ? ಒಟ್ಟು ಟೋಟಲ್ಲು 73 ಹುದ್ದೆಗಳು ಖಾಲಿ ಇರುತ್ತೆ. ಯಾರ್ಯಾಕಂದರೆ ಅಗ್ನಿಶಾಮಕ ಮತ್ತು ಚಾಲಕ ಮತ್ತು ತಂತ್ರಜ್ಞನಿಗೆ 73 ಹುದ್ದೆಗಳಲ್ಲಿ ಖಾಲಿ ಇರುತ್ತೆ ಸ್ನೇಹಿತರೆ. ಸರಿನಾ? ಇವರಿಗೆ 44,425ರಿಂದ 83,700ವರೆಗೂ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ ಸ್ನೇಹಿತರೆ. ನೋಡಿ, ಸದರಿ ಹುದ್ದೆಗಳ ವಿದ್ಯಾರ್ಹತೆ ಮತ್ತು ನೇಮಕಾತಿ ವಿಧಾನ ನೋಡಿದರೆ, ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಹುದ್ದೆಗೆ SSLC ಉತ್ತೀರ್ಣತೆಯ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಈ ಹುದ್ದೆಗೆ ವೇತನ ಶ್ರೇಣಿ ಬಂದುಬಿಟ್ಟು 37,500ರಿಂದ 76,100ವರೆಗೂ ನಿಗದಿಪಡಿಸಲಾಗಿರುತ್ತದೆ. ಮುಂದುವರೆದಂತೆ ಈ ಹುದ್ದೆಯಲ್ಲಿ ಪ್ರಮುಖ ಅಗ್ನಿಶಾಮಕ ಹುದ್ದೆಗೆ ಪದೋನ್ನತಿ ನೀಡಲಾಗುತ್ತದೆ. ಎರಡನೇದು ಅಗ್ನಿಶಾಮಕ ಚಾಲಕ.
ಹುದ್ದೆಗೆ SSLC ಉತ್ತೀರ್ಣತೆ ಹಾಗೂ ಭಾರೀ ವಾಹನ ಚಾಲನೆ ಪರವಾನಗಿ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಈ ಹುದ್ದೆಯ ವೇತನ ಶ್ರೇಣಿ 44,425ರಿಂದ 83,700ವರೆಗೂ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸರಿನಾ? ಮೂರನೇದು ಚಾಲಕ ತಂತ್ರಜ್ಞ ಹುದ್ದೆಗೆ SSLC ಉತ್ತೀರ್ಣತೆ, ITI ಹಾಗೂ ಭಾರೀ ವಾಹನ ಚಾಲನೆ ಪರವಾನಗಿ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಈ ಹುದ್ದೆಗೆ ವೇತನ ಶ್ರೇಣಿ 44,425ರಿಂದ 83,700 ನಿಗದಿಪಡಿಸಲಾಗಿರುತ್ತದೆ. ನೋಡಿ, ಮತ್ತು ಇಲ್ಲಿ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ, ಎಷ್ಟೆಷ್ಟು ಹುದ್ದೆಗಳು ಭರ್ತಿ ಮಾಡ್ಕೊತಿದ್ದಾವೆ ಅಂತಂದು. ಹುದ್ದೆಗಳ ವಿವರ: ಅಗ್ನಿಶಾಮಕ, ಚಾಲಕ ಕಮ್ ತಂತ್ರಜ್ಞ, ಅಗ್ನಿಶಾಮಕ ನೋಡಿ, ಡ್ರೈವರ್, ತಂತ್ರಜ್ಞರು ಮತ್ತು ಫೈರ್ ಆಪರೇಟರ್. ಸರಿನಾ? ವೇತನ ಶ್ರೇಣಿ 40 ಆಗಲೇ ಮಾಹಿತಿ ನೀಡಿದ್ದಾರೆ ನಿಮಗೆ. ಅಗ್ನಿಶಾಮಕ ಚಾಲಕ ನೋಡಿದರೆ ಭರ್ತಿ ಹುದ್ದೆಗಳು 716, ಖಾಲಿ ಹುದ್ದೆಗಳು 274 ಹುದ್ದೆಗಳಿವೆ. ಚಾಲಕ ತಂತ್ರಜ್ಞನಿಗೆ ಒಟ್ಟು 160 ಹುದ್ದೆಗಳು ಭರ್ತಿಯಾಗಿರ್ತವೆ. ಖಾಲಿ ಇರ್ತಕ್ಕಂಥ 32 ಹುದ್ದೆಗಳು ಖಾಲಿ ಇವೆ. ಅಗ್ನಿಶಾಮಕರಿಗೆ ಒಟ್ಟು ಎಷ್ಟಪ್ಪ ಅಂದರೆ ಭರ್ತಿ ಹುದ್ದೆಗಳು 601 ಹುದ್ದೆಗಳು, ಖಾಲಿ ಇರ್ತಕ್ಕಂಥವು 2,600 ಹುದ್ದೆಗಳು ಭರ್ತಿ ಆಗ್ತವೆ. ಖಾಲಿ ಹುದ್ದೆಗಳು 1,502 ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಸರಿನಾ? 7. ಇಲಾಖೆಯಲ್ಲಿ ಅಗ್ನಿಶಾಮಕ ಚಾಲಕ, ಚಾಲಕ ತಂತ್ರಜ್ಞಾನ, ಅಗ್ನಿಶಾಮಕ ಹುದ್ದೆಗಳ ಮಂಜೂರಾತಿ ಒಟ್ಟು 1,828 ಹುದ್ದೆಗಳು ಖಾಲಿ ಇದ್ದು, ಹುದ್ದೆಗಳ ಬದಲಿಗೆ ಇನ್ನು ಮುಂದೆ ಫೈರ್ ಆಪರೇಟರ್ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಬಹುದಾಗಿದೆ. ಈ ಹುದ್ದೆಗೆ ಅಗ್ನಿಶಾಮಕ ಹುದ್ದೆ ನಿಗದಿಪಡಿಸುವ ವೇತನ ಶ್ರೇಣಿಯಾಗಿರುತ್ತದೆ. ಸರಿನಾ? ನೋಡಿ, ಆಸಕ್ತಿಯುಳ್ಳವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಒಂದು ಅಗ್ನಿಶಾಮಕ ದಳದಲ್ಲಿ ಜಾಬ್ನ ನೀವು ಪಡ್ಕೋಬೋದು ಸ್ನೇಹಿತರೆ. ಸರಿನಾ? ಇದಕ್ಕೆ ಯಾವುದೇ ರೀತಿಯಾಗಿ ಈ ಎಕ್ಸಾಮ್ ಕೊಡೋದಿಲ್ಲ. ಕರ್ನಾಟಕದಲ್ಲಿ ಒಂದು ಕೆಲಸ ಕೂಡ ಇರುತ್ತೆ. ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ನೀವು ಎಲ್ಲಿ ಬೇಕೋ ಅಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಇಷ್ಟು ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಲಿರ್ತಕ್ಕಂಥ ಅಗ್ನಿಶಾಮಕ ದಳದಲ್ಲಿ ಕಾಲಿರುವ ಹುದ್ದೆಗಳ ಮಾಹಿತಿ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಇಲ್ಲದವರಿಗೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.